ನಮಸ್ತೆ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಭೂಮಿಕಾಗೆ ಆರಾಮಾಗಿದೆ, ಕ್ಯಾನ್ಸರ್ ವಾಸಿಯಾಗಿದೆ. ಆಮೇಲೆ ಅವಳಿಗೆ ಆಗಲೇ ಕೂದಲು 3 ಇಂಚು ಕೂದಲು ಕೂಡ ಬಂದಿದೆ. ಇದನ್ನೆಲ್ಲ ಅವಳ ಓರ್ಗಿತಿ ಆಗಿರೋವಂಥ ಮಲ್ಲಿ ಮೈದನ ಹತ್ರ ಹೇಳ್ತಾ ಇರ್ತಾಳೆ. ಅಕ್ಕ ತುಂಬ ಸಫರ್ ಪಟ್ಟರು, ಹಾಸ್ಪಿಟ್ಲಲ್ಲೇ ಎಷ್ಟೊಂದು ದಿನ ಇದ್ದರು. ಭಾವ ಕೂಡ ಅವ್ರ ಜೊತೆನೇ ಇದ್ದರು. ತುಂಬ ಕಷ್ಟಪಟ್ಟರು. ಈ ಕಷ್ಟ ಮಾತ್ರ ಯಾರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಮೈದನ ಹತ್ರ ಹೇಳ್ತಾ ಇರ್ತಾಳೆ. ಮೈದ ಕೂಡ ಹೇಳ್ತಾ ಇರ್ತಾನೆ, ಹೌದು ಚಿಕ್ಕತ್ತಿಗೆ ತುಂಬ ಕಷ್ಟಪಟ್ಟರು. ದೊಡ್ಡತ್ತಿಗೆ ಗೌತಮಣ್ಣ ಅಂತೂ ತುಂಬ ಕಷ್ಟಪಟ್ಟು, ಅಪ್ಪ ರಾಮ, ಯಾರ ಹತ್ರ ಅವ್ರ ಥರ ಯಾರೂ ನೋಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಹೆಂಡ್ತಿನ. ನಿಜವಾಗ್ಲೂ ನಮ್ಮ ಅತ್ತಿಗೆ ಪುಣ್ಯ ಮಾಡವ್ರೆ. ನಮ್ಮ ಅತ್ತಿಗೆ ನಿಜವಾಗ್ಲೂ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೋ ಏನೋ, ಈ ಜನ್ಮದಲ್ಲಿ ನಮ್ಮಣ್ಣ ಅಂಥ ಒಳ್ಳೆ ದೇವರಂಥ ಗಂಡ ಸಿಕ್ಕಿದ್ದಾರೆ ನಮ್ಮ ಅತ್ತಿಗೆಗೆ. ನಮ್ಮ ಅತ್ತಿಗೆನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ತಾ ಮಾತಾಡ್ತಾ ಇದ್ದಾರೆ. ಇವರಿಬ್ಬರದ್ದು ಡಿಸ್ಕಷನ್ ಆ ಥರ ನಡೀತಾ ಇದೆ. ಆಮೇಲೆ ಅವರು ಹಿಂದಿಂದ ಹೇಗೆ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತಾ ಇದ್ಲು ಭೂಮಿಕಾ. ಇವರಿಗೆ ಯಾಕಿಂತ ಕಾಯಿಲೆ ಬರಲೇಬಾರ್ದಾಗಿತ್ತು, ಹೀಗೆಲ್ಲ. ಮಲ್ಲಿ ಕೂಡ ಇವಳು ಒಂದು ಆಫೀಸರ್ ಆಗಿದ್ದಾಳೆ ಇವಾಗ, ಒಳ್ಳೆ ಆಫೀಸರೇ ಆಗಿದ್ದಾಳೆ, ಒಳ್ಳೆ ಕೆಲಸನೇ ಸಿಕ್ಕಿದೆ. ಇವ್ರ ಮನೆಯಲ್ಲೇ ಗೌತಮ್ ಮನೆಯಲ್ಲೇ ಇದ್ದಾಳೆ. ಗೌತಮ್ ಮನೆಯಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಇಲ್ಲೇ ಇರ್ತಾಳೆ. ಅವನು JK ಯಾವ್ಯಾವ ಕಂಡು ಹುಡುಗಿರ ಜೊತೆ ಎಲ್ಲ ಹೊರಟೋಯ್ತಾನೆ, ಅದಕ್ಕೇ ಅವಳು ಬಿಟ್ಟು ಬಂದ್ಬಿಟ್ಲು. ಆಮೇಲೆ ಪೊಲೀಸ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಮನೆಯಲ್ಲೇ ಇದ್ದಾಳೆ. ಈ ಕಡೆ ಡಾಕ್ಟ್ರು ಹೇಳ್ಬಿಡ್ತಾರೆ, ಪರ್ಫೆಕ್ಟ್ಲಿ ಆಲ್ ರೈಟ್, ಏನು ತೊಂದರೆ ಇಲ್ಲ, ಆರಾಮಿದ್ದಾರೆ ಭೂಮಿಕಾ, ಇನ್ನು ಯಾವತ್ತೂ ಏನೂ ತೊಂದರೆ ಇಲ್ಲ. ಪೆಡ್ ಸ್ಕ್ಯಾನ್ ಅಂತ ಇರುತ್ತೆ, ಆ ಪೆಡ್ ಸ್ಕ್ಯಾನ್ನ 6 ತಿಂಗಳು ವರ್ಷಕ್ಕೊಂದ್ಸಲಿ ಮಾಡಿಸ್ಬಿಟ್ರೆ ಇನ್ನೇನು ಚಿಂತೆ ಇಲ್ಲ, ಆರಾಮಾಗಿರ್ಬೋದು ಅಂತ ಹೇಳ್ತಾವ್ರೆ ಡಾಕ್ಟ್ರು. ಆ ಡಾಕ್ಟ್ರು ಹೇಳ್ತಿರೋದನ್ನು ಕೇಳಿ ಅವರಿಗೆ ತುಂಬ ಖುಷಿ ಆಗುತ್ತೆ. ಗಂಡ ಹೆಂಡ್ತಿಗೆ ಸದ್ಯ ಆಯ್ತಲ್ಲ, ನಾರ್ಮಲ್ಲು ಎಲ್ಲ ಚೆನ್ನಾಗಾಯ್ತಲ್ಲ ಅಂತೇಳ್ಬಿಟ್ಟು, ಏನೂ ತೊಂದರೆ ಇಲ್ಲ ಅಂತ ಆದ್ರಲ್ಲ, ತುಂಬ ಖುಷಿ ಆಗುತ್ತೆ. ಇದನ್ನೇ ವಿಷಯನ ಡಾಕ್ಟ್ರು ಹಿಂಗೆ ಹೇಳಿದ್ರು ಅನ್ನೋ ವಿಷಯನೇ ಮೈದಾ ಮತ್ತು ಅತ್ತಿಗೆ ಇಬ್ಬರೂ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಮುಂದೆ ಆ ಅಕ್ಕನಾಗಲಿ ಭಾವನಾಗಲಿ ಹೇಗೆ ನೋಡ್ಕೋಬೇಕು, ಅವರೆಷ್ಟು ಕಷ್ಟಪಟ್ಟಿದ್ದಾರೆ. ಮಕ್ಕಳು ಪಾಪ ಚಿಕ್ಕ ಮಕ್ಕಳು, ನಾನು ಟ್ರೈನಿಂಗ್ ಹೋದಾಗ ಪಾಪ ಚಿಕ್ಕ ಮಕ್ಕಳು ಅವರು, ಇವಾಗ ಅವ್ರನ್ನ ನೋಡ್ಕೋಬೇಕು. ಅಕ್ಕ ಪಾಪ ಥೆರಪಿ ಮಾಡಿಸ್ಕೊಂಡು ಸುಸ್ತಾಗಿಬಿಟ್ಟಿರ್ತಾರೆ, ಅವ್ರ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಹಂಗಾಗಿ ಪ್ರತಿಯೊಂದೂ ನಾವು ನೋಡ್ಕೋಬೇಕು ಅಂತ ಮೈದನಿಗೆ ಹೇಳ್ತಾ ಇರ್ತಾಳೆ. ಹೌದೌದು ಚಿಕ್ಕತ್ತಿಗೆ, ನಿಜವಾಗ್ಲೂ ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು. ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಡ್ದಂಗೆ ನಾವೇ ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ನೋಡ್ಕೋಬೇಕು. ಆಗಾಗ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಅತ್ತಿಗೆ ಅಂತ. ಆ ಕಡೆ ಅವರ ಅತ್ತೆ ಅಂದರೆ ಅವಳು ಚಿಕ್ಕತ್ತೆ, ಗೌತಮಮ್ಮ ಅಲ್ಲ, ಅವಳು ಭೂಮಿಕಂಗೆ ಹಂಗ್ಸಿ ಮಾತಾಡಿ, ನಿಂಗೆ ಇಂಥ ಕಾಯಿಲೆ ಅಂತ ಹಂಗ್ಸಿ ಮಾತಾಡಿ ಅವಳ ಜೀವ ಹಿಂಡ್ತೀನಿ ಅಂತ ಜೈ ಹತ್ರ ಹೇಳ್ತಾ ಇರ್ತಾಳೆ. ಅದು ತಪ್ಪಲ್ವಾ? ಆ ಥರ ಹೇಳ್ತಾರೆ ಯಾರಾದರೂ ಅಂತ ನಮಗೆ ಅನಿಸುತ್ತೆ. ಈ ಮೈದಾ ಪಾಪ ಇವನು ಒಳ್ಳೆಯವನೇ. ಇವನು ಎಷ್ಟು ಒಳ್ಳೆಯವನು ಅಂದರೆ, ಅವ್ರ ಮನೇಲಿರೋ ಜನ ಎಲ್ಲ ಒಳ್ಳೆಯವರಿದ್ದಾರೆ. ಅವ್ರ ಅಮ್ಮ ಮಗ ಇಬ್ಬರನ್ನ ಬಿಟ್ಟರೆ ಇನ್ಯಾರ್ದು ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಿರ್ತಾರೆ. ಅವ್ರ ಅಮ್ಮ ಮಗಂದೇ ದೊಡ್ಡ ಸಮಸ್ಯೆ ಆಗಿರೋವಂಥದ್ದು ಇಲ್ಲಿ. ಒಳಗೆ ಜೊತೆ ಇರುವಾಗ ಚೆನ್ನಾಗೇ ಮಾತಾಡ್ತಾರೆ, ಒಳಗೆ ಫಿಟ್ಟಿಂಗು, ಕ್ರಿಮಿನಲ್ ಐಡಿಯಾಗಳು, ಏನೇನೋ ಹಾಳು ಮಾಡಬೇಕು ಅನ್ನೋದು, ಈ ಥರ ಎಲ್ಲ ಒಳಸಂಚು ಮಾಡಿ ಅವ್ರನ್ನ ಏನಾದರೂ ಮಾಡಬೇಕು ಅಂತೇಳಿ. ಭೂಮಿಕಾ ಪಾಪ ಸ್ಟ್ರೈಟ್ ಫಾರ್ವರ್ಡು, ಪ್ರತಿಯೊಂದನ್ನು ಸ್ಟ್ರೈಟಾಗಿ ಹೇಳ್ಕೊಂಡು ಹೋಗುವಂಥವಳು. ಅದರಲ್ಲಿ ಮಲ್ಲಿನೂ ಅಷ್ಟೇ, ಅವಳು ಸ್ಟ್ರೈಟ್ ಫಾರ್ವರ್ಡೇ. ಅವಳು ಒಳಗೆ ಒಂದು ಹೊರಗೆ ಒಂದು ಮಾತಾಡಲ್ಲ. ಮೈದಾನು ಇವನು ಒಳ್ಳೆಯವನೇ, ಪಾರ್ಥ ತುಂಬ ಒಳ್ಳೆ ಹುಡುಗ ಇದ್ದಾನೆ. ಹೀಗಾಗಿ ಇವ್ರ ಮನೆಯಲ್ಲಿ ಆಗಲಿ, ಇವರ ಭೂಮಿಕನ ಅಪ್ಪನ ಮನೆಯವರಾಗಲಿ ಯಾರೂ ಕೆಟ್ಟವರಲ್ಲ. ಭೂಮಿಕನ ತಮ್ಮನ ಹೆಂಡ್ತಿ ಅಂತೂ ತುಂಬ ಒಳ್ಳೆಯವಳು, ಯಾವಾಗಲೂ ಅತ್ತಿಗೆ ಅಂತಲೇ ಇರ್ತಾಳೆ. ಹಾಗೆ ಹಿಂಗೆ ಸಿಕ್ಕೋದು ಫ್ಯಾಮಿಲಿ ತುಂಬ ಅಪರೂಪ. ಹಿಂಗೆ ಸಿಕ್ಕಿದಾಗ ಅದನ್ನು ದುರ್ಬಳಕೆ ಮಾಡ್ಕೊಳ್ದಂಗೆ ಸದ್ಬಳಕೆ ಮಾಡಿಕೊಂಡು ಬದುಕಬೇಕು ಅನ್ನೋದು ನನ್ನ ಅನಿಸಿಕೆ. ತುಂಬ ಚೆನ್ನಾಗಿದೆ ಅಮೃತಧಾರೆ ಸೀರಿಯಲ್ಲು.
ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.